ಈಗ ನಾವು ಹುಬ್ಬಳ್ಳಿ ಕಡೆ ಇರೋ ಒಂದು ಗೋಕುಲ್ ಅನ್ನೋ ಹಳ್ಳಿಗೆ ಬಂದೇವಿ. ಸೊ ಇಲ್ಲಿ ರೈತರ ಕುಟುಂಬ ಎಲ್ಲ ಐತಿ. ಅವ್ರ ಅಭಿಪ್ರಾಯ ಏನು, ಅವ್ರಿಗೆ ಏನು ಸಹಾಯ ಆಗೈತಿ, ಅವ್ರಿಗೆ ಏನೇನು ಪ್ರಾಬ್ಲಮ್ಸ್ ಅದಾವಂತ ಎಲ್ಲ ಕೇಳೋಣ ತಿಳ್ಕೊಳ್ಳೋಣಂತ ಬರ್ರಿ. ಸೊ ಇಲ್ಲಿ ನೋಡ್ಬೋದು ನೀವು, ರೈತರ ಮನಿ ಐತಿ, ಇಲ್ಲಿ ಬಂದೇವಿ, ಬಹಳಷ್ಟು ಮಂದಿ ಕುಂತಾರಂತ. ಸೊ ಈ ಸತಿ ಮಳಿ ಬೆಳೆ ಹೆಂಗೈತಿ ಎಲ್ಲ ಕೇಳೋಣಂತ, ವಿಚಾರಿಸೋಣಂತ. ಸೊ ನಮಸ್ಕಾರ ಸರ್, ಆರಾಮದಿರಿ? ಹೆಂಗ್ ನಡೆದೈತ್ರಿ ಎಲ್ಲ ನಿಮ್ದು ಮಳೆ ಬೆಳೆ ಎಲ್ಲ? ಮಳಿನ ಇಲ್ಲ. ಸೊ ಸರ್ಕಾರದಿಂದ ಏನ್ ಸಹಾಯ ಸಿಗತೈತಿ ನಿಮಗೆ ಮಳಿ ಇಲ್ಲದ ಟೈಮ್ನಾಗ? ಹೌದ್ರಿ. ಸೊ ಈಗ ಎಲೆಕ್ಷನ್ ಬರತೈತಿ, ನಿಮ್ಮ ಪ್ರಕಾರ ಯಾರಿಗೆ ನಾವು ಮತದಾನ ಮಾಡ್ಬೇಕಂತೀರಿ? ಬಿಜೆಪಿ ರೀ. ಬಿಜೆಪಿ ಅವ್ರಿಂತ್ರ ಏನೇನು ಸಹಾಯ ಆಗೈತ್ರಿ ನಿಮಗೆ? ಆಗೈತ್ರಿ. ನಿಮ್ ಪ್ರಕಾರ ಏನ್ ಅನಿಸ್ತೈತ್ರಿ ನಿಮಗೆ? ಯಾರು ಬಂದ್ರೆ ಎಲ್ಲರಿಗೂ ಹೆಲ್ಪ್ ಆಗ್ಬೋದು? ಮೇಡಮ್ ನೋಡ್ರಿ, ನಾನು ಎಂದು ಓಟ್ ಹಾಕಕತ್ತಾನೆ ಅಲ್ಲಿಂದ ಕಾಂಗ್ರೆಸ್ಗೆ ಹಾಕೊಂತ ಬಂದೇನ್ರಿ ನಾ. ಹೌದ್ರಿ. ಓಟ್ ರೀ. ಮತ್ ಕಾಂಗ್ರೆಸ್ಗೆ ಹಾಕಿರಿ, ಅವ್ರಿಂತ್ರ ಏನ್ ನಿಮಗೆ ಸಹಾಯ ಆಗೈತಿ? ಕೊಡ್ಲಿ ಬಿಡ್ಲ್ರಿ. ಓಕೆ. ಧರ್ಮ ಹಿಡದ ಹಿಂದಿನ ಧರ್ಮ ಹಿಡದ್ ಹಾಕೊಂತ ಬಂದ ನೋಡ್ರಿ. ಅಂದ್ರೆ ಮತ್ತೆ ಈಗ ಬಿಜೆಪಿಗೆ ಎದಕ್ ಹಾಕಂಗಿಲ್ಲ ನೀವು? ಕಾಂಗ್ರೆಸ್ನ ಎದಕ್ ಹಿಡ್ಕೊಂಡ್ ಕುಂತೀರಿ? ನಾ ಕಾಂಗ್ರೆಸ್ಗೆ ಹಾಕವ್ರಿ. ಹೌದ್ರಿ. ಮಂದಿಗೆ ಬ್ಯಾಡು ಅಂತ ಹೇಳೋದಿಲ್ಲ, ನೀವು ಬಿಡ್ರಿ ಅಂತ ಹೇಳೋದಿಲ್ಲ. ಓಕೆ. ನನ್ನ ಓಟ್ ಮಾತ್ರ ಕಾಂಗ್ರೆಸ್ಗೆ ಹಾಕವ್ರಿ. ಸರ್ ನಿಮಗೆ ಏನ್ ಅನಿಸ್ತದೆ ಸರ್? ಏನಿಲ್ಲ ಸರ್, ನನ್ಗೇನು ಮೇಡಮ್ ಅವ್ರು ಕರೆಕ್ಟ್ ಐತ್ರಿ. ಆದ್ರೆ ಮಳೆಗಾಲ ಇಲ್ಲದಕ್ಕೆ ರೈತರಿಗೆ ಭಾಳ ತ್ರಾಸ ಆಗೈತಿ. ಓಕೆ. ಕರೆಕ್ಟ್ ಅಂದ್ರೆ ಯಾರು ವತಿಂತ್ರ ನಿಮ್ಗೆ ಕರೆಕ್ಟ್ ಅನಿಸ್ತದೆ? ರಾಜಕಾರಣಕ್ಕೆ ಇದಕ್ಕೆ ಅಡಿಟ್ ಮಾಡಬೇಡ್ರಿ, ನಾವು ರೈತರ್ರಿ. ಓಕೆ. ನಮ್ಗೇನು 2,000 ಕೊಟ್ಟಿದ್ದು ಅವ್ರು ಯಾವ ಮೂಲಿಗೆ ಅಲ್ರಿ, ನಾವು ದುಡ್ಕೊಂಡು ತಿನ್ನೋದು ನಮ್ಗೆ ಧರ್ಮ. ನಿಮ್ಗೆ ಸರ್ಕಾರದಿಂದ ಏನ್ ಪರಿಹಾರ ಸಿಕ್ಕೈತೆ? ಸರ್ಕಾರದಿಂದ 2,000 ರೂಪಾಯಿ 6 ತಿಂಗಳು 4 ತಿಂಗಳು ಹಾಕ್ತಾರ್ರಿ, ಒಮ್ಮೆ ಹಾಕೋದೇ ಅಲ್ರಿ. ಒಟ್ಟು ಅದು ಆಗ್ತೈತ್ರಿ. ಒಟ್ಟು ಚಲೋ ನಡೆದೈತ್ರಪ್ಪ. ಆದ್ರೆ ನಮಗೆ ಮಾತ್ರ ಇದೇನು ನಾವು. ಸೊ ನಿಮ್ ಪ್ರಕಾರ ಏನ್ ಅನಿಸ್ತೈತ್ರಿ? ಯಾವ ರಾಜಕೀಯ ಆದ್ರೂ ಎಲ್ಲ ತಿನ್ನೋ ರಾಜಕೀಯ ಅದಾವ, ಹೌದಿಲ್ಲ? ಯಾವ ರಾಜಕೀಯನೂ ಒಳ್ಳೇದು ಯಾವ ಮಾಡೋದಿಲ್ಲ. ಯಾವ ಮಾಡ್ತಾವೋ ಒಮ್ಮೆ ಕೊಡ್ತೇವೆ ಅಂತಾರೋ ಒಮ್ಮೆ ಕೊಡೋದಿಲ್ಲ ಅಂತಾರ. ಒಮ್ಮೆ ಬರ್ತೈತಿ ಒಮ್ಮೆ ಬರೋದಿಲ್ಲ. ಯಾವಾಗ ನಿಮಗ್ ಬಂದೈತಿ? ಯಾವುದು ಬಂದೇ ಇಲ್ಲ. ಯಾವ ರಾಜ್ಯ ಇದು ಇದ್ರಾಗ ರಾಜಕೀಯ ಅವರು ಏನು ಎರಡು ಅವ. ನಾ ಹೆಚ್ಚು ನೀ ಹೆಚ್ಚು ಬರೀ ತಿನ್ನಕ ಪಡ್ಕೋತಾರ, ತಾಮ ತಿನ್ನಕ ಪಡ್ಕೋತಾರ, ನಮ್ಗೇನು ಕೊಡ್ತಾರ ಅವ್ರು? ಅಲ್ರಿ ನೀವು ನೋಡ್ರಿ ರೈತರ ನಿಮ್ಮಿಂತ್ರ ನಮ್ಗೆಲ್ಲ ಏನು ಇಲ್ಲಿ ಹೊಲಾಗ ಸುಮ್ಮನೆ ಕುಂಡ್ರದೈತಿ, ಗಳೆ ಎತ್ತನ್ ನೋಡ್ಕೋತ ಅವಕ್ಕೆ ಹೊಟ್ಟು ಮೇವು ನುಚ್ಚು ಎಲ್ಲಿಂದ ತರ್ನು. ಅಲ್ಲ ಬಿಜೆಪಿ ಇದ್ದಾಗ ನಿಮ್ಗೆ 6,000 ಬಿಜೆಪಿನೂ ಅಟ್ಟ ಕಾಂಗ್ರೆಸ್ನು ಅಟ್ಟ, ಎರಡು ಅಟ್ಟ. ಬಿಜೆಪಿ ಅವರು ಏನು ಸುಖ ಮಾಡಿಲ್ಲ. ಅವರು ತಿನ್ನೋರ, ಈ ಕಾಂಗ್ರೆಸ್ನವರು ತಿನ್ನೋರ. ಎರಡು ಪಾರ್ಟಿ ಮೂರು ಮತ್ತೊಂದು JDS ಕೂಡೈತಿ, ಅದು ತಿನ್ನೋದ ಒಟ್ಟು ತಿನ್ನುವ ಅದಾವ. ನಮಗೇನು ಕೊಡ್ತಾರ ಅವರು? ಅಲ್ಲ ಮತ್ತೀಗ ಎಲೆಕ್ಷನ್ ಬೇಕಾದ್ರೆ ಹಾಕೋದು, ಬ್ಯಾಡ ಅಂದ್ರೆ ಬಿಡ್ಬೋದು. ಹೌದಾ? ಹೌದು. ನಮಗೇನು ಸೌಲಭ್ಯ ಮಾಡ್ಯಾರ ಅವರು? ನಮಗೇನು ಸೌಲಭ್ಯನೇ ಇಲ್ಲ. ಮತ್ತೆ ಏನು ಮಾಡ್ಬೇಕು? ಮೋದಿ ಬರ್ಬೇಕೇನ್ ರಾಹುಲ್ ಗಾಂಧಿ ಬರ್ಬೇಕ್ರಿ? ಮೋದಿ ಬರ್ಬೇಕ. ಮೋದಿ ಬರ್ಬೇಕ್ರಿ. ಮೋದಿ ಇಂತ್ರ ಏನೇನ್ ಹೆಲ್ಪ್ ಆಗೈತ್ರಿ ನಿಮ್ಗೆ? ಮೋದಿಲಿಂತ್ರ ಏನ್ ಹೆಲ್ಪ್ ನಮಗ ಬ್ಯಾಡ್ರಿ. ಯಾರು ಅವ್ರ ಹೆಲ್ಪ್ನು ಬೇಡ, ಅವ್ರ ಹೆಲ್ಪ್ನು ಬೇಡ. ಆದ್ರ ರಾಮ ಮಂದಿರ ಕಟ್ಸ್ಯಾರಲ್ರಿ, ಅದು ಖುಷಿ ಐತಿ. ಅದ ಖುಷಿ ಐತ್ರಿ. ಅದಕ್ಕ ಮೋದಿ ಅವ್ರು ಬರ್ಬೇಕು. ಬಾಳ ದಿವ್ಸ ಇದು ಇತ್ರಿ, ಹಠ ಇತ್ತದ, ಒಟ್ಟ ಆತ್ರಿ ಅದ. ಅದರಿಂದ ಈಗ ಅವ್ರ ಬರ್ಬೇಕ ಅನ್ನೋದು ನಮಗ ಒಂದು ಚಾಲ. ನಿಮಗೇನ್ ಅನಿಸ್ತೈತ್ರಿ? ನಿಮ್ಮ ಅಭಿಪ್ರಾಯ ಯಾರು ಬಂದ್ರೆ ಒಳ್ಳೇದಾಗ್ತೈತಿ? ರೈತರಿಗಾತೆ, ಜನರಿಗಾತೆ, ಇಡೀ ದೇಶಕ್ಕಾತೆ, ಯಾರಿಗೂ? ದೇಶ ದೃಷ್ಟಿ ನೋಡಿದ್ರೆ ಮೋದಿ ಅವರು. ಓಕೆ. ಬೇರೆ ಆಪ್ಷನ್ ಇಲ್ರಿ. ಓಕೆ. ಫಸ್ಟ್ ಆಪ್ಷನ್ ಮೋದಿನವ್ರು. ಮತ್ತೀಗ ಸ್ಟೇಟ್ ಪ್ರಕಾರ ಬಂದ್ರೆ ನಿಮಗೇನ್ ಅನಿಸ್ತೈತ್ರಿ? ಸ್ಟೇಟ್ ಪ್ರಕಾರ ಬಂದ್ರೆ ಅದು ಇಲ್ಲಿ ಡೆವಲಪ್ಮೆಂಟ್ ಮೇಲೆ ಹೋಗ್ತೈತ್ರಿ ಮೇಡಮ್. ಇವಾಗಂತೂ ಗ್ಯಾರಂಟಿ ಯೋಜನೆಗೆ ಮಾಡ್ಲಾಕ್ ಜನ ಬಿಜೆಪಿ ಆಯ್ಕೆ ಮಾಡ್ಯಾರ, ಇದು ಕಾಂಗ್ರೆಸ್ ಆಯ್ಕೆ. ಈಗ 4 ವರ್ಷ ಅವಕಾಶ ಇಲ್ಲ, ಮುಂದೆ ನೋಡೋಣ. ನೀವೇನ್ ಅಂತೀರಿ ಗ್ಯಾರಂಟಿ ಸ್ಕೀಮ್ ಇಂತ್ರ? ಯಾರಿಗೆ ಗ್ಯಾರಂಟಿ ಸ್ಕೀಮ್ ಅಂತ ನೋಡ್ರಿ ಮೇಡಮ್, ನಿರುದ್ಯೋಗನ ಅವ್ರು ಇನ್ನೂ ಜಾಸ್ತಿ ಮಾಡತ್ತಾರ. ಕುಂದ್ರಿ ಆರಾಮ, ನಾವು ನಿಮ್ಗೆ ಆರಾಮ್ ದುಡ್ಡು ಕೊಡ್ತೇವಿ, ಮನೆಯೊಳಗೆ ಕುಂತ ಪಗಾರ ತಗೋರಿ ಅಂತ ಹೇಳಿ. ಜೀಲ್ ರೈತರಿಗೆ ಯಾರು ಆಳ್ ಬರತ್ತಿಲ್ರಿ ಈಗ. ಮತ್ ಬಿಜೆಪಿ ಇದ್ದಾಗ ನಿಮ್ಗೆ ಇದು ಆಗಿತ್ತ? ಮೇಡಮ್ ಅದು ಟೋಟಲ್ ಆಗಿ ನೋಡ್ಕೊಂಡು ಹೋಗ್ತಿದ್ರು ಅವರು, ಸರಿ ಒಂದ್ ಸಮಾನಾಂತರವಾಗಿ ಹೋಯ್ತಿದ್ರು. ಇದು ಒಂದ್ ಸೈಡ್ ಆಗತ್ತೈತ್ರಿ ಮೇಡಮ್. ಪ್ರಹ್ಲಾದ್ ಜೋಶಿ ಅವ್ರು ಬಂದ್ರ ನಿಮ್ಗೆ ಏನ್ ಅನಿಸ್ತದೆ? ಒಳ್ಳೆ ಆಡಳಿತಗಾರ. ಒಳ್ಳೆ ಆಡಳಿತ. ನಿಮಗೇನ್ ಅನಿಸ್ತೈತ್ರಿ? ಯಾರು ಬಂದ್ರೆ ಎಲ್ಲರಿಗೂ ಒಳ್ಳೇದಾಗ್ಬೋದು? ಬಿಜೆಪಿ ಆಡಳಿತ. ಸೊ ಮುಂಚೆ ಇಂತ್ರ ನೀವು ಬಿಜೆಪಿಗೆ ಸಪೋರ್ಟ್ ಮಾಡಿ ಯಾವ್ದು ಕಾರಣಕ್ಕ? ನಾವು ಮೊದಲಿಂದ ನಾವು ಹಿಂದುತ್ವ ಸಂಬಂಧ. ಹಿಂದುತ್ವ ಒಂದ ಸಂಬಂಧ ಬಿಜೆಪಿನೋ ಏನ? ನಮಗೆಲ್ಲ ವರ್ಕಿಂಗ್ ಎಲ್ಲ ಅವರು. ಓಕೆ. ಕಾಂಗ್ರೆಸ್ ಬಂದ್ರೆ ಏನು ಹಿಂದುತ್ವ ಇದು ಆಗಂಗಿಲ್ಲ ಅನ್ಕೊಂತೀರೇನ? ಅದೇನ್ ಹಂಗಿಲ್ರಿ ಅಭಿಪ್ರಾಯ. ಅವ್ರು ಬರೇ ಜಗಳ ಹಚ್ಚೋ ಕೆಲಸ ಅನ್ಕೊಂತೀರಿ. ಬಿಜೆಪಿ ಬಂದ್ರೆ ಎಲ್ಲ ಆರಾಮ್ ಇರ್ತಾರ ಅಂತೀರೇನ್ರಿ?
ಏಷ್ಯಾನೆಟ್ ನ್ಯೂಸ್ ನೆಟ್ವರ್ಕ್ ಪ್ರಸ್ತುತಿ. ನೀವು ನೋಡ್ತಿದ್ದೀರಾ ಏಷ್ಯಾನೆಟ್ ಸುವರ್ಣ ನ್ಯೂಸ್.